ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಅವಶ್ಯಕ. ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಬೀಳ್ಕೊಡುಗೆ. ಮಕ್ಕಳಿಗೆ ಕೇವಲ ಶೈಕ್ಷಣಿಕವಾಗಿ ಮುನ್ನೆಲೆಗೆ ತಂದರೆ ಸಾಲದು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ಸಹ ಬಾಲ್ಯದಿಂದಲೇ ನೀಡಬೇಕು ಎಂದು ಡವಳಗಿ ಸರ್ಕಾರಿ ಕಾಲೇಜು ಪ್ರಾಂಶುಪಾಲ ಎನ್.ಎ. ಬಿರಾದಾರ್ ಹೇಳಿದರು. ಶನಿವಾರ ಪಟ್ಟಣದ ಬಿದಿರುಕುಂದಿ ರಸ್ತೆಯಲ್ಲಿಯ ಆಕ್ಸ್ಫರ್ಡ್ ಪಾಟೀಲ್ಸ್ ಆಂಗ್ಲ ಮಾಧ್ಯಮ ಶಾಲೆ ಸೈನ್ಸ್ PU ಕಾಲೇಜಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಜೀವನವನ್ನು ಸುಂದರವಾಗಿ ಇರಿಸಿಕೊಳ್ಳಬೇಕು, ಅಂಕಗಳ ಜೊತೆಗೆ ಜೀವನ ಮೌಲ್ಯಗಳು ಸಹ ಅತ್ಯಗತ್ಯ. ಕಠಿಣ ಪರಿಸ್ಥಿತಿಯನ್ನ ಎದುರಿಸುವ ಛಲವನ್ನ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ಪರೀಕ್ಷೆ ತಯಾರಿ ಮಾಡೋಕ್ಕಿಂತ ಮುಂಚಿತವಾಗಿ ಅವರಿಗೆ ಮುನ್ನೆಚ್ಚರಿಕೆ ಇರಬೇಕು. ನಾನು SLCಯ ಅಥವಾ 10ನೇ ತರಗತಿಯ ನಾನು ಪರೀಕ್ಷೆ ಬರೀತಾ ಇದ್ದೀನಿ, ಆ ಪರೀಕ್ಷೆಗೋಸ್ಕರ ಯಾವ ತಯಾರಿಯನ್ನು ಮಾಡ್ಕೋಬೇಕು ಅಂತಕ್ಕದ್ದನ್ನ ಅವ್ರ ತಲೆಯಲ್ಲಿ ಇರಲೇಬೇಕು. ಕೆಲವು ವಿದ್ಯಾರ್ಥಿಗಳು ಏನು ವಿಚಾರಗಳು ಅಂತ ಇರ್ತಾರೆ ಅಂತಂದ್ರೆ, ಪರೀಕ್ಷೆ ಪ್ರಾರಂಭ ಆಗ್ತಕ್ಕಂಥ ಮೊದಲನೇ 1 ತಿಂಗಳು ಅಧ್ಯಯನ ಮಾಡ್ತಕ್ಕಂಥವ್ರು ಇರ್ತಾರೆ. ಹಾಗಾಗಬಾರ್ದು. ನಾವು 9ನೇ ತರಗತಿಯಿಂದ ಪಾಸಾಗಿ 10ನೇ ತರಗತಿಗೆ ಪ್ರವೇಶ ಪಡೆದ ತಕ್ಷಣವೇ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಠ ಪ್ರವಚನವನ್ನ ಅವರು ಅಧ್ಯಯನ ಮಾಡಿ ತಾವು ಪರೀಕ್ಷೆ ಮುಂದಿದೆ ಅನ್ನತಕ್ಕಂಥ ಹಿಂದೇಟ ಹಾಕದೆ ಅಧ್ಯಯನಶೀಲರಾಗಬೇಕು. ಯಾಕೆ ತನ್ನ ರಕ್ಷಣೆ, ತಾನಿರ್ತಕ್ಕಂಥ ತತ್ತಿಗಳ ರಕ್ಷಣೆ, ಮರಿಗಳ ರಕ್ಷಣೆಗೋಸ್ಕರ. ಹಾಗೆ ಯಾವ ರೀತಿ ಪಕ್ಷಿ ತನಗೆ ಬೇಕಾಗಿರ್ತಕ್ಕಂಥ ಮುರುಗು ಹುಲ್ಲನ್ನು ಆಯಾ ಭಾಗಕ್ಕೆ ಹೋಗಿ ಚುಂಚಿನಲ್ಲಿ ಹಿಡಿದು ಅದ್ಭುತವಾದ ಹಿಡಿಕೆಯನ್ನು ಮಾಡಿ ತತ್ತಿಯಲ್ಲಿ ಇಟ್ಟು ಅವುಗಳಿಗೆ ರಕ್ಷಣೆ ಕೊಟ್ಟು ಕಾವನ್ನು ಕೊಟ್ಟು ಮರಿಯನ್ನ ಜನ್ಮ ಕೊಡ್ತಕ್ಕಂಥ ಒಂದು ಯಾವ ಪ್ರಯತ್ನ ಇದೆ, ಹಾಗೆ ವಿದ್ಯಾರ್ಥಿಗಳು ತಾವುಗಳು ಇಲ್ಲಿ ಮುದು ಹುಲ್ಲು ಅಂತಂದ್ರ ಆಯಾ ಭಾಗಕ್ಕೆ ಹೋಗಿ ಅಂತಂದ್ರ ಮುದು ಹುಲ್ಲು ಯಾವುದಲ್ಲ, ಆಯಾ ವಿಷಯಗಳ ಏನು ಅಧ್ಯಯನ ಇದೆ ಅದು ಮುದು ಹುಲ್ಲು ಉಂಟು. ಭೂಮಿಗೆ ಭಜಿಸಿದರೆ ಧಾನ್ಯವಿಲ್ಲ, ಬೆಳೆದರುಂಟು. ಗುರುವಿಗೆ ವಂದಿಸಿದರೆ ವಿದ್ಯೆ ಇಲ್ಲ, ಗುರುವಿಗೆ ವಂದಿಸಿದರೆ ವಿದ್ಯೆ ಇಲ್ಲ, ಅಧ್ಯಯನದನುಂಟು. ಎಲ್ಲವೂ ಅವರವರ ಕರ್ಮದ ಫಲ ಉಂಟೆಂದ ಕುಮಾರ ಕಕ್ಕಯ್ಯ ಅಂತ. ನೋಡಿ, ಆಕಳಿಗೆ ನಮ್ಮ ಹತ್ರ ಆಕಳು ಬರ್ತಾ ಇದೆ ಮನೆಗೆ, ತಾಯಂದಿರು ಅವತ್ತೊಂದಿಟ್ಟು ರೊಟ್ಟಿ ಕೊಡ್ತೀವಿ, ಪೂಜೆ ಮಾಡ್ತೀವಿ, ನೈವೇದ್ಯ ಸಲ್ಲಿಸ್ತೀವಿ, ಅದಕ್ಕೆ ಬೆಲ್ಲ ಹಾಗೆ ಅಕ್ಕಿ ನೀಡ್ತೀವಿ. ಹಾಲಿನ ಕೊಡ್ತದನ್ನೋದು ಇಲ್ಲ. ಆ ಹಾಲನ್ನು ಪಡಿಬೇಕಾಗಿತ್ತು ಅಂತಂದ್ರೆ ನಾವು ಏನ್ ಮಾಡಬೇಕಾಗಿದೆ, ಒಂದು ಪಾತ್ರೆ ತಂದು ನೀರಿನಿಂದ ಕೆಚ್ಚಲನ್ನು ತೊಳೆದು ಹಿಂಡಿದಾಗ ಮಾತ್ರ. ಮಿಣಜಿಗಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ BH ತಿಳಗೋಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಜೀವನದಲ್ಲಿ ಯಶಸ್ವಿಗೊಳಿಸಲು ಆತ್ಮವಿಶ್ವಾಸ ಬಹಳ ಪ್ರಾಮುಖ್ಯ. ಕೀಳರಿಮೆ ತಾಳದೆ ಧನಾತ್ಮಕ ಚಿಂತನೆ, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ತಂದೆ ತಾಯಿ, ಗುರು ಹಿರಿಯರಿಗೆ ಗೌರವ ನೀಡಬೇಕು. ಸತತ ಅಧ್ಯಯನದಿಂದ ಯಶಸ್ಸು ಸಾಧ್ಯವೆಂದರು. 18 ವರ್ಷಗಳ ಹಿಂದಿನ ಒಂದು ಮಾತು, ನಮ್ಮ ಮಕ್ಕಳನ್ನ 10ನೇ ವರ್ಗದ ನಂತರ ಮಂಗಳೂರಿಗೋ, ಕಾರ್ಕಳಕ್ಕೋ, ಉಡುಪಿಗೋ, ಕುಂದಾಪುರಕ್ಕೋ, ಬೆಂಗಳೂರಿಗೋ, ಹುಬ್ಬಳ್ಳಿಗೋ, ಧಾರವಾಡಕ್ಕೋ ಕಳಿಸುವಂತಹ ಪರಿಪಾಠ ಇತ್ತು. ಬಹುಶಃ ಇವತ್ತ ಬೆಂಗಳೂರಿಗರು, ಹುಬ್ಬಳ್ಳಿಯವರು, ಧಾರವಾಡದವರು, ಉಡುಪಿಯವರು ನಾಗರ ಬೆಟ್ಟದತ್ತ ಮುಖ ಮಾಡಿದ್ದಾರೆ ಅಂತಂದ್ರೆ ನಾಗರ ಬೆಟ್ಟದ ಶಕ್ತಿ ಅಂತದ್ದು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ಬಹುಶಃ ಆತ್ಮೀಯ ವಿದ್ಯಾರ್ಥಿಗಳೇ, ಕಾಲದಲ್ಲಿ ಜ್ಞಾನದ ಸಾಗರ ನಮ್ಮ ಮಕ್ಕಳ ಎದುರಿಗೆ ಹರಿದು ಹೋಗ್ತಾ ಇದೆ. ನಮ್ಮ ಮಕ್ಕಳ ಮಸ್ತಕದಲ್ಲಿ, ಪುಸ್ತಕದಲ್ಲಿರುವ ಜ್ಞಾನವನ್ನು ತುಂಬಿದರೆ ಸಾಲದು, ಮಕ್ಕಳಿಗೆ ಭವಿಷ್ಯದ ಜೀವನದಲ್ಲಿ ಮೌಲ್ಯಗಳನ್ನು ಕಲಿಸುವಂಥದ್ದು ಕೂಡ ಅಷ್ಟೇ ಅವಶ್ಯಕತೆ ಅದ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದ್ರ ಹಿಂದಿನ ಕಾಲದಲ್ಲಿ ಇಷ್ಟೊಂದು ಶೈಕ್ಷಣಿಕ ಅವಕಾಶಗಳು ಕಲಿಯುವವರಿಗೆ ಇರಲಿಲ್ಲ. ಇವತ್ತ ನಮ್ಮ ಮಗು ಕೈಯಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಸೆಂಟರ್ನ ಹಿಡ್ಕೊಂಡಿದ್ದರಿಂದ ಏನನ್ನಾದರೂ ಅದಕ್ಕೆ ಹೇಳಿಕೊಟ್ರೆ ಅದು ಉತ್ತರವನ್ನು ಕೊಟ್ಟು ಬಿಡ್ತದೆ. 20-25 ವರ್ಷಗಳ ಹಿಂದೆ ಹೋದವರ ಪರಿಸ್ಥಿತಿ ಹೆಂಗಿತ್ತು, ಒಂದು ಅಸೈನ್ಮೆಂಟ್ ಅನ್ನು ಶಾಲೆಗಳಲ್ಲಿ ಕೊಟ್ಟರೆ ನಾವು 18 ಮನೆಗೆ ಅಡ್ಡಾಡಿ ಅದರ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತಿತ್ತು. ಇವತ್ತ ಇನ್ಫಾರ್ಮೇಶನ್ ಕಲೆಕ್ಷನ್ ಅನ್ನೋದು ಬಹಳ ಈಸಿ ಇವತ್ತು ಮಕ್ಕಳಿಗೆ.
ಜ್ಞಾನ ಇಷ್ಟೆಲ್ಲ ಆಗ ಅದ್ರ ದೊಡ್ಡ ಸಾಧನೆಯನ್ನು ನಮಗೆ ಯಾಕೆ ಮಾಡಕ್ ಆಗ್ತಿಲ್ಲ ಅಂತಂದ್ರ ಬಿಕಾಸ್ ಆಫ್ ಡೆಡಿಕೇಶನ್. ಅರ್ಪಣೆ ಮನೋಭಾವ ನಮ್ಮಲ್ಲಿ ಕಡಿಮೆ ಅದ. ಹಿಂದಿನ ಕಾಲದೊಳಗ ಪಂಪ, ರನ್ನ, ಪೊನ್ನ, ಜನ್ನ 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯ ಸಾರಸ್ವತದ ಸುವರ್ಣ ಯುಗ ಅಂತ ನಾವು ಕರಿತೀವಲ್ಲ, ಆ ಸಂದರ್ಭದಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಕಂದ ಪದ್ಯವನ್ನ, ಜಾತ ಕರ್ನಾಟಕ ವೃತ್ತಗಳ ಒಂದು ಕಂದ ಪದ್ಯವನ್ನ ಅಥವಾ ವೃತ್ತಗಳನ್ನ ಕವಿಯ ಬರವಣಿಗೆಯ ಆಶಯದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕ ಇವತ್ತ ಯೂನಿವರ್ಸಿಟಿಗಳಲ್ಲಿ ಓದಿದ ಯಾವೊಬ್ಬ ಕನ್ನಡ ಅಧ್ಯಯನ ಪೀಠದ ಅಧ್ಯಕ್ಷನಿಗೂ ಸಾಧ್ಯ ಆಗಿದೆ. ಹಾಗಾದ್ರೆ ಆ ಪಂಪಾರನ್ನ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕನ್ನಡ ಮಾಡಿದ್ರ ಅಥವಾ ಅಕ್ಕಮಹದಾಯಿ ವಿಜಯಪುರ ಮಲಯಾಳ ಯೂನಿವರ್ಸಿಟಿಯಲ್ಲಿ ಏನಾದ್ರೂ ಅವರು ಓದಿದ್ರ? ಇಲ್ಲ. ಆದ್ರೆ ಅರ್ಪಣೆ ಮತ್ತು ಡೆಡಿಕೇಶನ್ ಅನ್ನುವಂಥದ್ದು ವಿದ್ಯೆ ಒಲಿತನ ಅನ್ನುವಂಥದ್ದು. ಅದಕ್ಕೆ ನಾನು ಹೇಳ್ತೇನೆ, ಯಾವುದೇ ಮಗುವಿಗೆ ವಿದ್ಯೆ ಒಲಿಯಬೇಕಾಗಿದ್ದರೆ ಶ್ರೀಮಂತಿಕೆ ಬೇಕಾಗಿಲ್ಲ. ಶ್ರೀಮಂತರ ಮಕ್ಕಳೇ ಡಾಕ್ಟರ್ ಬೇಕಾಗಿತ್ತು, ಶ್ರೀಮಂತರ ಮಕ್ಕಳೇ IAS ಆಫೀಸರ್ ಆಗಬೇಕಾಗಿತ್ತು. ಹಾಗಾಗಲ್ಲ. ಅದು ವಿದ್ಯೆ ಶ್ರದ್ಧೆಯಿಂದ ಯಾರು ಒಪ್ಪುತ್ತಾರೆಯೋ, ಶ್ರದ್ಧೆಯಿಂದ ಅದನ್ನು ಯಾರು ಒಪ್ಪುತ್ತಾರೆಯೋ ಅಂಥವರಿಗೆ ಒಲಿದು ಬರುವಂತದ್ದೇ ಹೊರತು ಹಣ ಇದ್ದವರಿಗೆ ಒಲಿಯುವಂಥದ್ದಲ್ಲ. ಅದು ಸಂಸ್ಕಾರದಿಂದ ಬರುವಂಥದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಶ್ರೀಮಂತರಾಗಿರಲಿಲ್ಲ. ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನವನ್ನ ಮಾಡಬೇಕು, ತುಳಿಯುವವರ ನಡುವೆ ಏಳುವರಾಗಿರಿ, ಉತ್ತಮವಾದ ಫಲಿತಾಂಶವನ್ನು ಪಡೆದು ಪಾಲಕರು, ಶಿಕ್ಷಕರು ಸಂಸ್ಥೆಗೆ ಹೆಸರು ತರುವ ಕೆಲಸ ಮಾಡಬೇಕು ಎಂದರು. ಇಸ್ಮಾಲ್ ಮಣಿಯಾರ್ ವರದಿ ವಾಚಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ವಂಚಿಸಬೇಕು ಅಂತ ಅನ್ನೋ ಕಾರಣಕ್ಕೆ ಇಲ್ಲಿ ನಾವು ಆಕ್ಸ್ಫರ್ಡ್ ಪಾಟೀಲ್ಸ್ ಇಂಗ್ಲಿಷ್ ಮೀಡಿಯಂ ಅಂಡ್ PU ಸೈನ್ಸ್ ಕಾಲೇಜ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇನ್ನು 2014 ಒಳಗಡೆ ಬಂದಾಗ ಸ್ಟಾರ್ಟಿಂಗ್ ಒಳಗಡೆ ವಿ ಕ್ಯಾನ್ ಫೈಂಡ್ ಓನ್ಲಿ 30-35 ಸ್ಟೂಡೆಂಟ್ಸ್ ಬರ್ತಾರೆ. ಪ್ರಾರಂಭಿಕ ಹಂತ ಸ್ಟಾರ್ಟ್ ನೋಡ್ಬೇಕಾದ್ರೆ ಹಂಗೆ ನೋಡ್ಬೇಕಾದ್ರೆ ಮೊದಲನೇ ವರ್ಷದೊಳಗಡೆ ನಮಗೆ 17-18 ಹುಡುಗರು ಅಷ್ಟೇ ಬಂದು, ಅದಾದ ನಂತರ ನೆಕ್ಸ್ಟ್ ಇಯರ್ 35 ಸ್ಟೂಡೆಂಟ್ಸ್. ಇವಾಗ ನೀವು ನೋಡ್ಕೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಮೋರ್ ದೆನ್ 500 ಸ್ಟೂಡೆಂಟ್ಸ್ ವಿ ಹ್ಯಾವ್. 500 ನೋಡ್ರಿ, 4 ವಿದ್ಯಾರ್ಥಿಗಳ ಸ್ಟೂಡೆಂಟ್ಸ್. ವಾಟ್ ಎವರ್ ದ ಪ್ರೋಗ್ರೆಸ್ ಇಟ್ ಇಸ್ ದಟ್ ಯು ಕ್ಯಾನ್ ವಿಟ್ನೆಸ್ ವಿತ್ ಯುವರ್ ಐ. ಇದನ್ನು ಹೊರತುಪಡಿಸಿ ಇಡೀ ಮುದ್ದೇಬಿಹಾಳ ನಗರದಲ್ಲಿನೇ ಐ ರಿಪೀಟ್, ಇನ್ ಎಂಟೈರ್ ದ ಮುದ್ದೇಬಿಹಾಳ್ ಸಿಟಿ ವಿ ಕ್ಯಾನ್ ಫೈಂಡ್ ಆಕ್ಸ್ಫರ್ಡ್ ಸ್ಟೂಡೆಂಟ್ಸ್ ಆರ್ ದ ಟಾಪ್ ಮೋಸ್ಟ್. ಆಕ್ಸ್ಫರ್ಡ್ ಮುದ್ದೇಬಿಹಾಳ್ ಮಾಡಿರುವಂತ ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು. ಆಕ್ಸ್ಫರ್ಡ್ ಶಾಲೆ ಮುದ್ದೇಬಿಹಾಳದಲ್ಲಿ ಮಾಡಿರುವಂತ ರಿಸಲ್ಟ್, ನಾಟ್ ಅಬೌಟ್ ನಾಗರಬೆಟ್ಟ. ಇನ್ನೂ ನಾನು ನಾಗರಬೆಟ್ಟ ಟಚ್ ಮಾಡೇ ಇಲ್ಲ. ಮುದ್ದೇಬಿಹಾಳದೊಳಗಡೆ ಇರುವಂತ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದೇ ವರ್ಷದ ಪ್ರಾರಂಭದೊಳಗಡೆ ನಾವು ನೋಡಿದೀವಿ, ಸರ್ಕಾರ ದೇ ಹ್ಯಾಡ್ ಇಂಟ್ರಡ್ಯೂಸ್ ಅಬೌಟ್ ದ ಹ್ಯೂಮನ್ ಚೈಲ್ಡ್ ಅಂತ ಅನ್ನೋದನ್ನ ಮಾಡಿದ್ರು. ಅಂದ್ರೆ ಮಕ್ಕಳು ಮಾನವ ಸರಪಳಿ ಅಂತ ಮಾಡೋ ಮುಖಾಂತರವಾಗಿ ಜನರ ಮನಸ್ಸೊಳಗಡೆ ಜಾಗೃತಿಯನ್ನು ಮೂಡಿಸಬೇಕು, ನಾವೆಲ್ಲರೂ ಒಂದೇ ಅಂತ ಅನ್ನೋ ಭಾವನೆಯನ್ನ ಹೊಂದಿಸ್ಕೊಂಡು ಅದರೊಳಗಡೆ ಆಕ್ಸ್ಫರ್ಡ್ ತನ್ನ ಪ್ರಥಮ ಶ್ರೇಣಿ ಒಳಗಡೆ ಬಂದು ಎಲ್ಲಾ ವಿದ್ಯಾರ್ಥಿಗಳನ್ನ ಇಲ್ಲಿ ಸ್ಟಾರ್ಟಿಂಗ್ ನಮ್ಮ ಕಾಲೇಜಿಂದ ಹಿಡ್ಕೊಂಡ್ಬಿಟ್ಟು ನಮ್ಮ ಈ ಪ್ರಾರಂಭದಿಂದ, ನಮ್ಮ ಶಾಲೆ ಪ್ರಾರಂಭದಿಂದ ಹಿಡ್ಕೊಂಡು ಸರ್ಕಲ್ವರೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ಮಾನವ ಸರಪಳಿಗಳಲ್ಲಿ ನಾವೆಲ್ಲರೂ ಕೂಡ ಎಲ್ಲಾ ವಿದ್ಯಾರ್ಥಿಗಳನ್ನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಸಿ. 3 very good, it is very important in your life. ಸಂಘಂ ಶರಣಂ ಗಚ್ಚಾಮಿ. ಸಂಘ ಫ್ರೆಂಡ್ಶಿಪ್, ಸಂಘದಂತೆ ಫಲ. ದುರ್ಜನರ ಸಂಘ ಬಚ್ಚಲ ಕೋಣೆಯಂತೆ. ಸೊ these 3 lines are very very important in your life. ಎಲ್ಲೇ ಹೋಗ್ರಿ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂಡ್ ಸಂಘಂ ಶರಣಂ ಗಚ್ಚಾಮಿ. ಕೆಲವೇ 20 ದಿನಗಳ ಮಾತ್ರ ನಿಮಗೆ ಎಕ್ಸಾಮ್, ಮೇನ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ ಇರುತ್ತದೆ. ಆದ ಕಾರಣ ಒಂದು ಸಜೆಷನ್ ಏನಂದ್ರೆ, ಶ್ರಮ ಯಾವಾಗ ನಿಮ್ಮ ಆಯುಧ ಆಗುತ್ತಾ, ಯಶಸ್ಸು ನಿಮ್ಮ ಗುಲಾಮನಾಗುತ್ತೆ. ಸೊ ಕೇವಲ 20 ದಿನಗಳ ಮಾತ್ರ ಇದೆ. ಇನ್ನೂ ಕೂಡ ನಿಮ್ಮ ಶ್ರಮ ಪಟ್ಟು ಶ್ರದ್ಧೆಯಿಂದ ಓದಿದ್ರೆ still you can do something magic in your life.
ಈ ವೇಳೆ ಆಡಳಿತ ಅಧಿಕಾರಿಗಳಾದ ಅಮಿತ್ ಗೌಡ ಪಾಟೀಲ್, ದರ್ಶನ್ ಗೌಡ ಪಾಟೀಲ್, ಸಂಸ್ಥೆಯ ಶಿಕ್ಷಕರಾದ ಸಂಗಮೇಶ್ ಹುಗಾರ್, ಶಾಂತಪ್ಪ ಆಲೂರ್, ವಿನಯ್ ಕುಮಾರ್ ಪಾಟೀಲ್, ಪರಶುರಾಮ್ ಹುಗಾರ್, ಶಿವಾನಂದ್ ಮೆಟ್ಟಿ, ವಿಬಿಸಿ ಹೈಸ್ಕೂಲ್ನ ಮುಖ್ಯ ಶಿಕ್ಷಕ ಜೆಡಿ ಮುಲ್ಲಾ ಸೇರಿದಂತೆ ಶಾಲೆಯ ಪಾಲಕರು ಭಾಗವಹಿಸಿದ್ದರು. ಶ್ರೀನಿವಾಸ್ ತಾಳಿಕೋಟೆ ಸ್ವಾಗತಿಸಿದರು. ಶಿಕ್ಷಕಿ ಎಂಎಚ್ ಮುಲ್ಲಾ, ಶಿಕ್ಷಕ ಆನಂದ್ ನಾವಿ ನಿರೂಪಿಸಿ ವಂದಿಸಿದರು. ಸಾಯಂಕಾಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.